ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಹೋಲಿ ಹಬ್ಬ ಮತ್ತು ಚಂದ್ರಗ್ರಹಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹೋಳಿ ಹುಣ್ಣಿಮೆ ಎಂದರೆ ಫಾಲ್ಗುಣ ಮಾಸದ ಹುಣ್ಣಿಮೆಯಂದು ಆಚರಿಸುವ ಹಬ್ಬವಾಗಿದೆ. ಇದನ್ನು ಉತ್ತರ ಭಾರತದಲ್ಲಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹಬ್ಬದ ಮಹತ್ವ: ಈ ದಿನ ಹೋಲಿಕಾ ದಹನ ನಡೆಯುತ್ತದೆ. ದುಷ್ಟತೆಯ ಮೇಲೆ ಸತ್ಸ್ವಭಾವದ ಜಯವನ್ನು ಸೂಚಿಸುತ್ತದೆ. ವಸಂತ ಋತುವಿನ ಆಗಮನವನ್ನು ಸೂಚಿಸುವ ಹಬ್ಬವಾಗಿದೆ. ಸ್ನೇಹ, ಸೌಹಾರ್ದತೆ ಮತ್ತು ಸಂತೋಷದ ಸಂಕೇತವಾಗಿದೆ. ಹೇಗೆ ಆಚರಿಸುತ್ತಾರೆ? ಮೊದಲ ದಿನ ರಾತ್ರಿ ಬೆಂಕಿ ಹಚ್ಚಿ ಹೋಲಿಕಾ ದಹನ ಮಾಡುತ್ತಾರೆ. ಮುಂದಿನ ದಿನ ಜನರು ಪರಸ್ಪರ ಬಣ್ಣ ಹಚ್ಚಿಕೊಂಡು ಹರ್ಷದಿಂದ ಹಬ್ಬವನ್ನು ಆಚರಿಸುತ್ತಾರೆ. ಸಿಹಿ ತಿಂಡಿಗಳು ಮಾಡಿ ಹಂಚಿಕೊಳ್ಳುತ್ತಾರೆ. ಹೋಳಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ಪವಿತ್ರ ಹುಣ್ಣಿಮೆಯಂದು ನಿಮ್ಮ ಜೀವನದಲ್ಲಿ ಸಂತೋಷದ ಬಣ್ಣಗಳು ತುಂಬಲಿ. ದುಷ್ಟತನದ ಮೇಲೆ ಸದ್ಭಾವದ ಜಯವಾಗಲಿ. ಮನದಲ್ಲಿ ಪ್ರೀತಿ, ಶಾಂತಿ ಮತ್ತು ಐಕ್ಯತೆ ಸದಾ ನೆಲೆಸಿರಲಿ. ಬಣ್ಣಗಳ ಹಬ್ಬ ನಿಮ್ಮ ಜೀವನವನ್ನು ಹೊಸ ಆಶಯಗಳು ಮತ್ತು ಹೊಸ ಕನಸುಗಳಿಂದ ಕಂಗೊಳಿಸಲಿ. ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ ಮತ್ತು ಸಮೃದ್ಧಿ ಕೊಡಲಿ ಅಂತ ಆ ದೇವರ ಹತ್ರ ನಾನು ಕೋರಿಕೊಳ್ಳುತ್ತೇನೆ. ಭಾರತದಲ್ಲಿ ಗೋಚರಿಸುತ್ತಿದೆ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ಹುಣ್ಣಿಮೆಯಂದು. ಮಾರ್ಚ್ 3 ಮಂಗಳವಾರ ಮಧ್ಯಾಹ್ನ 3:20ಕ್ಕೆ ಆರಂಭವಾಗಲಿದೆ. ಸಂಜೆ 6:47ಕ್ಕೆ ಕೊನೆಗೊಳ್ಳಲಿದೆ. ಈ ಚಂದ್ರಗ್ರಹಣದ ಅವಧಿ 3 ಗಂಟೆ 27 ನಿಮಿಷಗಳ ಆಗಿರುತ್ತದೆ. ಚಂದ್ರಗ್ರಹಣ ಎಂದರೆ ಭೂಮಿ, ಸೂರ್ಯ ಮತ್ತು ಚಂದ್ರನ ನಡುವೆ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಘಟನೆ. ಕೆಲವೊಮ್ಮೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ. ಗರ್ಭಿಣಿಯರು ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮಾಡಬಹುದಾದ ಆಚರಣೆಗಳು: ಮನೆಯಲ್ಲಿ ವಿಶ್ರಾಂತಿ ಪಡೆಯುವುದು, ದೇವರ ನಾಮಸ್ಮರಣೆ, ಓಂ ನಮಃ ಶಿವಾಯ ಎಂದು ಹೇಳಬಹುದು, ಶಾಂತವಾಗಿ ಕುಳಿತುಕೊಳ್ಳುವುದು, ಗ್ರಹಣ ಮುಗಿದ ನಂತರ ಸ್ನಾನ ಮಾಡುವುದು, ಮನೆ ಸ್ವಚ್ಛತೆ ಕಾಪಾಡುವುದು. ಮಾಡಬಾರದಾದಂತಹ ಆಚರಣೆಗಳು: ಹೊರಗೆ ಹೋಗಬಾರದು, ಆಕಾಶವನ್ನು ನೇರವಾಗಿ ನೋಡುವುದನ್ನು ತಪ್ಪಿಸಬೇಕು, ತರಕಾರಿ ಕತ್ತರಿಸುವುದು, ಹೊಲಿಗೆ ಮಾಡುವುದು ತಪ್ಪಿಸುವುದು, ಗ್ರಹಣ ಸಮಯದಲ್ಲಿ ಊಟ ಮಾಡಬಾರದು. ಹಿಂದಿನ ಕಾಲದ ಆಚರಣೆ ಇದು. ಮತ್ತು ಅಡುಗೆ ಕೂಡ ಮಾಡಬಾರದು. ಇದು ನಮ್ಮ ಹಿಂದಿನ ಕಾಲದಲ್ಲಿ ಆಚರಿಸುವಂತಹ ನಂಬಿಕೆಗಳು ಮತ್ತು ಚಂದ್ರಗ್ರಹಣ, ಸೂರ್ಯಗ್ರಹಣದಲ್ಲಿ ಮಾಡುವಂತಹ ಆಚರಣೆ ಅಂತಲೇ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇರೋರು ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ, ಆಯಿತಾ? ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಪೂರ್ತಿ ನೋಡ್ತಾ ಇರಿ.